ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡಗೆ ಕಟ್ಟಿಗೆ ಸ್ವಾಗತ. ನಾನು ವಿಡಿಯೋಸ್ನ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ, ಕ್ಷಮೆ ಇರಲಿ. ಇವತ್ತು ನಾನು ನಿಮಗೆ ಆಲೂ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ಕರ್ನಾಟಕ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು 3 ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದನ್ನು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಅದರ ಜೊತೆ ಕರ್ಬೇವಿನ ಸೊಪ್ಪು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ ತುರಿ ಇಟ್ಕೊಂಡಿದ್ದೀನಿ. 1 ಇಂಚು ಶುಂಠಿನ ನಾನು ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಗೆ ನಮಗೆ ಬೇಕಾಗಿರೋದಕ್ಕೆ ಯಾವುದು ಮಾಡಲಿಕ್ಕೆ ನಮಗೆ ಅದಕ್ಕೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಮೇನ್ ಇಂಗ್ರೀಡಿಯೆಂಟು. ಇದನ್ನು ಹೇಗೆ ನಾವು ಅದನ್ನು ಒಗ್ಗರಣೆ ಹಾಕಿ ಕರ್ನಾಟಕ ಶೈಲಿಲಿ ಹೇಗೆ ಬಾಂಬೆ ಬೋಂಡ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಬರ್ತೀನಿ. ಬನ್ನಿ. ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ಸ್ವಲ್ಪ ಜೀರಿಗೆ ಹೆಚ್ಚು ಹಾಕೋಣಂತೆ. ಇದಕ್ಕೆ ಈರುಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಇದೆಲ್ಲ ಅದನ್ನು ಕೂಡ ಹಾಕೋಣ. ಇದೆಲ್ಲ ನಾವು ಆಲೂಗಡ್ಡೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಒಗ್ಗರಣೆ ಹಾಕ್ಕೊತಾ ಇರೋದು. ಸ್ವಲ್ಪ ಶುಂಠಿ ಏನಕ್ಕೆ ಅಂತಂದರೆ ನಮಗೆ ನಾವು ಆಲೂಗಡ್ಡೆ ತಿನ್ನೋದ್ರಿಂದ ಜೀರ್ಣ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ ಶುಂಠಿ ಕೂಡ ನಾನು ತುರಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರಬೇಕು ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿದಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಹಾಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿದರೆ ಅದು ಸ್ವಲ್ಪ ಮೆತ್ತಗಾಗತ್ತೆ. ಹಾಗೆ ನಾವು ಆಲೂಗಡ್ಡೆ ಕೂಡ ಉಪ್ಪು ಹಾಕಿ ಇಟ್ಕೊಂಡಿದ್ದೀವಿ, ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಇದಕ್ಕೆ ಉಪ್ಪು ಹಾಕಬೇಕು. ಹಾಗೆ ಈಗ ಜೀರಿಗೆ ಪುಡಿ ಕೂಡ ಹಾಕೋಣ. ಜೀರಿಗೆ ಪುಡಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳೋಣಂತೆ, ಚೆನ್ನಾಗಿರುತ್ತೆ ಫ್ಲೇವರು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಉರಿಯೋಣ ಇದನ್ನು. ಇದು ಮೆತ್ತಗಾದ ತಕ್ಷಣವೇ ಕ್ಯಾರೆಟ್ ಕೂಡ ಹಾಕೋಣಂತೆ. ಈಗ ನಾವು ಮೆತ್ತಗಾಗಿದೆ. ಈಗ ನಾವು ಕ್ಯಾರೆಟನ್ನ ಹಾಕೋಣ. ಇದನ್ನು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ಇದು ಹಾಕಿದ ತಕ್ಷಣ ನಾವು ಸ್ವಲ್ಪ ಪುಡಿಗಳನ್ನ ಹಾಕೊಂಡು ಬಿಡೋಣ. ಎಣ್ಣೆಯಲ್ಲಿ ಜೊತೆಗೆ ಫ್ರೈ ಆಗುತ್ತೆ. ಈಗ ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರದ ಪುಡಿಲಿ ನಿಮಗೆ ಸ್ಪೈಸಿ ಬೇಕಾ ಇಲ್ಲ ಮೀಡಿಯಮ್ ಇರಬೇಕಾ ಅದನ್ನು ಸ್ವಲ್ಪ ಡಿಸೈಡ್ ಮಾಡಿಕೊಂಡು ಹಾಕ್ಕೊಳ್ಳೋಣ ನಾವು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ. ಸ್ವಲ್ಪ ಗರಂ ಮಸಾಲಾನ ಒಂಚೂರು ಹಾಕ್ಕೊಳ್ಳೋಣ. ಇಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸಾಕು. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಹೋದಷ್ಟು ನಮಗೆ ಹೊಟ್ಟೆಗೆ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಇದನ್ನು ಈಗ ನಾನು ಆಲೂಗಡ್ಡೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಆಲೂಗಡ್ಡೆನ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಹದದಲ್ಲಿ ನಾವು ಉಪ್ಪೆಲ್ಲ ಟೇಸ್ಟ್ ಎಲ್ಲ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಒಂದೊಂದೇ ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ ಅಂತ. ಇದನ್ನು ಈಗ ಕರಿಯೋಕ್ಕೆ ನಾನು 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಸ್ಪೂನು 1.5 ಸ್ಪೂನಿಗೆ ಉಪ್ಪು ಹಾಕಿದ್ದೀನಿ. ಈಗ ಓಂ ಕಾಳು ಹಾಕ್ತಾ ಇದ್ದೀನಿ. ಓಂ ಕಾಳು ಈಗ ಓಂ ಕಾಳು ಹಾಕಿದ್ಮೇಲೆ 1 ಸ್ಪೂನು ನಾನು ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಆ ಎಣ್ಣೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣಂತೆ. ಈಗ 1 ಸ್ಪೂನ್ ಕಾದಿರೋ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಲಂಪ್ಸ್ ಬರದೇ ಇರೋ ಹಾಗೆ ಚೆನ್ನಾಗಿ ಕಲಿಸೋಣ. ಕಲಸಾದ್ಮೇಲೆ ಸ್ವಲ್ಪ ನಾನು ಸೋಡಾ ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಡ, ಅಷ್ಟು ಹಾಕಿದ್ರೂ ಚೆನ್ನಾಗಿ ಬಂದೇ ಬರುತ್ತೆ. ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಕಾದಿರೋ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಪಿಂಚು ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ. ಈಗ ನೀರು ಹಾಕಿ ಕಲಸಿಟ್ಕೊಳ್ಳೋಣ.
ಸೊ ಹೀಗೆ ನಾವು ಅದನ್ನು ಒಂದು ರೋಲ್ ತಿರುಗಿಸ್ಬಿಟ್ಟು ಹೀಗಂದು ಸೊ ಒಂದೊಂದೇ ಬಿಡ್ತಾ ಹೋಗೋಣ. ಸೊ ಕ್ಲೀನಾಗಿ ಕೋಟಿಂಗ್ ಮಾಡ್ಕೊಳ್ಳೋಣ. ಇದನ್ನು ಕ್ಲೀನಾಗಿ ಕೋಟಿಂಗ್ ಮಾಡಿಕೊಂಡು ಸೊ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ನಿಧಾನಕ್ಕೆ ಇದನ್ನು ತಿರುಗಿಸ್ತಾ ಹೋಗೋಣ. ಸೊ ತಿರುಗಿಸ್ತಾ ಹೋದಂಗೆ ಆವಾಗ ಕ್ಲೀನಾಗಿ ಕೋಟಿಂಗ್ ಆಗಿರುತ್ತೆ ಅದು. ಸೊ ಈಗ ಈ ಥರ ಒಂದು ನಿಧಾನಕ್ಕೆ ನಾವು ಅದನ್ನು ತಿರುಗಿಸ್ತಾ ಹೋದಷ್ಟು ಸೊ ಕನಿಂದ ಬಣ್ಣಕ್ಕೆ ಚೆನ್ನಾಗಿ ಕೆಂಪಗೆ ಬೇಯಿಸ್ಕೊಳ್ಳೋಣ ಇದನ್ನು. ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಈಗ ತಕ್ಕೊಂಡ್ಬಿಡೋಣ. ನೋಡಿದ್ರಲ್ಲ ಹೇಗೆ ಆಲೂ ಬೋಂಡ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮಾಡಿ. ಸಂಜೆ ಹೊತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹೆಲ್ತ್ ಕಾನ್ಷಿಯಸ್ ಇರೋರು ಸ್ವೀಟ್ ಪೊಟ್ಯಾಟೋಲು ಕೂಡ ಇದನ್ನು ನಾವು ಮಾಡ್ಕೋಬೋದು. ಇದು ಒಂದೇ ಅಂತ ಅಲ್ಲ. ಸೊ ಇದರಲ್ಲಿ ನೀವು ಸ್ಪ್ರೌಟ್ಸ್ ಕೂಡ ನೀವು ಬೇಯಿಸ್ಬಿಟ್ಟು ಇದನ್ನು ಸ್ಮ್ಯಾಶ್ ಮಾಡಿ ಮಕ್ಕಳಿಗೆ ವೆಜಿಟೇಬಲ್ಸ್ ಕೂಡ ಸೇರಿಸ್ಬಿಟ್ಟು ನಾವು ಇದನ್ನು ಆಲೂ ಪೊಟ್ಯಾಟೋನ ಮಾಡ್ಕೊಡ್ಬೋದು. ಸೊ ಆಲೂ ಬೇಡ ಅಂದವರು ಸ್ವೀಟ್ ಪೊಟ್ಯಾಟೊ ಹಾಕಿ ಅದನ್ನು ಜೊತೆಗೆ ಯಾವುದು ಸ್ಪ್ರೌಟ್ಸ್ಗಳು ವೆಜೀಸ್ಗಳನ್ನು ಹಾಕಿ ಮಾಡ್ಕೊಡ್ಬೋದು. ಸೊ ಇದೇ ಥರ ನಾನು ನಿಮಗೆ ಹೊಸ ಹೊಸ ವೆರೈಟೀಸ್ ಇರುವಂಥ ಒಂದು ಸ್ನ್ಯಾಕ್ಸ್ ಕೂಡ ನಾನು ತರ್ತೀನಿ ನೆಕ್ಸ್ಟು. ಮತ್ತೆ ನಾನು ಹೊಸ ರೆಸಿಪಿನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟ್.